ಯಾವುದೇ ಕೆಮಿಕಲ್ ಬಳಸದೆ ನ್ಯಾಚುರಲ್ ಹೇರ್ ಕಲರ್ ಯಾವ ಥರ ಮಾಡೋದು ಅಂತ ನೋಡೋಣ. ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ದೊಡ್ಡವರಿಂದ ಚಿಕ್ಕವ್ರ ತನಕ ಈ ಕಲರ್‌ನ ಬಳಸ್ಬೋದು. ಇವಾಗ ಚಿಕ್ಕವರಲ್ಲಿ ಕೂಡ ಜಾಸ್ತಿಯಾಗಿ ಬಿಳಿ ಕೂದಲಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅವರು ಕೂಡ ಬಳಸ್ಬೋದು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬಿಳಿ ಕೂದಲು ಜಾಸ್ತಿ ಇದ್ದವರು ಕೂಡ ಬಳಸ್ಬೋದು. ನ್ಯಾಚುರಲ್ ಆಗಿ ನಿಮಗೆ ಹೇರ್ ಕಲರ್ ಆಗುತ್ತೆ. ಅದು ಬೆಲ್ಲನ ಬಳಸ್ಬಿಟ್ಟು ಯಾವ ಥರ ಹೇರ್ ಕಲರ್ ಮಾಡೋದು ಅಂತ ನೋಡೋಣ. ನಾನು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಬಳಸೋದ್ರಿಂದ ನಿಮಗೆ ಒಳ್ಳೆ ಒಂದು ಕಲರ್ ಕೊಡುತ್ತೆ ಕೂದಲಿಗೆ. ಬೆಲ್ಲದಲ್ಲಿ ಜಾಸ್ತಿಯಾಗಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುತ್ತೆ. ಆದ್ದರಿಂದ ಕೂದಲಿನ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ಬೆಲ್ಲನ ಬಳಸೋದ್ರಿಂದ. ಕೂದಲು ಚೆನ್ನಾಗಿ ಬುಡದಿಂದ ಸ್ಟ್ರಾಂಗ್ ಆಗಿ ಬೆಳೆಯಲು ಸಹಾಯ ಮಾಡುತ್ತೆ ಬೆಲ್ಲನ ಬಳಸೋದ್ರಿಂದ. ಯಾವ ಬೆಲ್ಲ ಆದ್ರೂ ತಗೋಬಹುದು. ಪುಡಿ ಬೆಲ್ಲನ ಆದ್ರೂ ಕೂಡ ಬಳಸ್ಬೋದು. ನಿಮ್ಮ ಮನೇಲಿ ಯಾವ ಬೆಲ್ಲ ಇದೆಯೋ ಆ ಬೆಲ್ಲನ ತಗೊಳ್ಳಿ. ನಾನು ಸ್ವಲ್ಪ ಬೆಲ್ಲನ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ತಗೊಂಡ್ರೆ ಸಾಕು. ಬೆಲ್ಲನ ಬಳಸೋದ್ರಿಂದ ಕೂದಲು ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಮತ್ತು ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಬೆಲ್ಲನ ಬಳಸೋದ್ರಿಂದ. ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ಮೊದಲಿಗೆ ನಾನು ಕಬ್ಬಿಣದ ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಕಬ್ಬಿಣ ಬಾಣಲಿಯಲ್ಲೇ ಮಾಡ್ಕೋಬೇಕು. ಆವಾಗಲೇ ನಿಮಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಕಬ್ಬಿಣದ ಬಾಣಲಿಯಲ್ಲಿ ಮಾಡ್ಕೊಳ್ಳೋದ್ರಿಂದ. ಕಬ್ಬಿಣದ ಬಾಣಲಿಗೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಾದ್ಮೇಲೆ ಬೆಲ್ಲನ ಕೂಡ ಹಾಕ್ಕೋಬೇಕು ನೀರಿಗೆ. ಕಬ್ಬಿಣದ ಬಾಣಲಿಯಲ್ಲಿ ಮಾಡೋದ್ರಿಂದ ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ಕೂದಲಿನ ಬುಡ ಕೂಡ ಸ್ಟ್ರಾಂಗ್ ಆಗುತ್ತೆ ಕಬ್ಬಿಣದ ಬಾಣಲಿನ ಯೂಸ್ ಮಾಡೋದ್ರಿಂದ. ಅದರ ಜೊತೆಗೆ ನಾನು ಮೆಂತ್ಯ ಸೀಡನ್ನ ಕೂಡ ಬಳಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಬಳಸ್ತಾ ಇದ್ದೀನಿ. ಮೆಂತ್ಯ ಹಾಕೊಳ್ಳೋದ್ರಿಂದ ಕೂದಲು ಸ್ಟ್ರಾಂಗ್ ಆಗುತ್ತೆ. ಉದ್ದವಾಗಿ ಕಪ್ಪಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ. ಇದು ಕಲೋಂಜಿ ಸೀಡು. ಕಲೋಂಜಿ ಸೀಡು ಅಷ್ಟೇ 1 ಟೇಬಲ್ ಸ್ಪೂನ್ ಕಲೋಂಜಿ ಸೀಡ್ ತಗೊಂಡಿದ್ದೀನಿ. ಕಲೋಂಜಿ ಸೀಡ್ ಅಂದರೆ ಈರುಳ್ಳಿ ಬೀಜ, ಬೇರೆ ಯಾವುದು ಬೀಜ ಅಲ್ಲ. ಈರುಳ್ಳಿ ಬೀಜನ ಬಳಸ್ತಾ ಇದ್ದೀನಿ. ಆನಿಯನ್ ಸೀಡನ್ನ ಬಳಸ್ತಾ ಇದ್ದೀನಿ. ಆನಿಯನ್ ಸೀಡನ್ನ ಬಳಸೋದ್ರಿಂದನೂ ಅಷ್ಟೇ ಕೂದಲು ಕಪ್ಪಾಗುತ್ತೆ, ಉದ್ದವಾಗಿ ಬೆಳೆಯುತ್ತೆ. ಕೂದಲು ಬೆಳೆಯೋದೇ ಇಲ್ಲ ಅಂದರೆ ಆನಿಯನ್ ಸೀಡನ್ನ ಜಾಸ್ತಿಯಾಗಿ ಯೂಸ್ ಮಾಡಿ. ಇವಾಗ 1 ಟೇಬಲ್ ಸ್ಪೂನು ಟೀ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೀ ಪುಡಿ ಇಲ್ಲ ಅಂದರೆ ಕಾಫಿ ಪುಡಿ ಆದರೂ ಕೂಡ ಬಳಸ್ಬೋದು. ಕಾಫಿ ಪುಡಿ ಬಳಸೋದ್ರಿಂದ ನಿಮಗೆ ಕೂದಲು ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ಕಾಫಿ ಪುಡಿ ಮತ್ತು ಟೀ ಪುಡಿನ ಬಳಸೋದ್ರಿಂದ ಒಳ್ಳೆ ಒಂದು ಕಲರ್ ಕೊಡುತ್ತೆ. ಆದ್ದರಿಂದ ಟೀ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಕಲರು ಕಪ್ಪಾಗುತ್ತೆ ಅಲ್ಲಿ ತನಕ ಕುದಿಸ್ಕೋಬೇಕು. ಈ ಕಬ್ಬಿಣದ ಬಾಣಲಿಯಲ್ಲಿ ಮಾಡೋದ್ರಿಂದ ಕಬ್ಬಿಣದ ಅಂಶ ಚೆನ್ನಾಗಿ ಬಿಟ್ಟಿರುತ್ತೆ ಆ ರಸದಲ್ಲಿ. ಆ ರಸನ ನಾವು ಬಳಸೋದ್ರಿಂದ ಕೂದಲಿನ ಬುಡ ಸ್ಟ್ರಾಂಗ್ ಆಗುತ್ತೆ. ಕೂದಲಿನ ಬೆಳವಣಿಗೆ ಕೂಡ ಸಹಾಯ ಮಾಡುತ್ತೆ. ಈ ಕಬ್ಬಿಣದ ಬಾಣಲಿಯಲ್ಲಿ ನಾವು ಈ ಥರ ಮಾಡಿ ಬಳಸೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಕಲರ್ ಕೂಡ ಯಾವ ಥರ ಚೇಂಜ್ ಆಗಿದೆ ಅಂತ. ಫುಲ್ಲು ಡಾರ್ಕ್ ಆಗಿ ಕಪ್ಪಾಗುತ್ತೆ. ಅಲ್ಲಿ ತನಕ ಕುದಿಸ್ಕೋಬೇಕು. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಡಾರ್ಕ್ ಆಗಿ ಕಪ್ಪಾಗಿದೆ ಅಂತ. ಹಾಗೇನೆ ತಲೆ ಕೂದಲು ಕೂಡ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಕಪ್ಪಾಗಿ ಕೂದಲು ಬೆಳೆಯಲು ಕೂಡ ಸಹಾಯವಾಗುತ್ತೆ ಮತ್ತು ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೋಡಿ ಇವಾಗ ನೀರು ಕೂಡ ಎಷ್ಟು ಡಾರ್ಕ್ ಆಗಿದೆ ಅಂತ. ಇದನ್ನು ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬೆಳೆಯಲು ಆರಂಭವಾಗುತ್ತೆ. ಇವಾಗ ಇಂಡಿಗೋ ಪೌಡ್ರನ್ನ ತೊಗೊಂಡಿದ್ದೀನಿ. ಇಂಡಿಗೋ ಪೌಡರ್ ಅಂದರೆ ಒಂದು ಗಿಡದ ಎಲೆದು ಪುಡಿ ಅಷ್ಟೇ. ಇವಾಗ ಹೆನ್ನ ಪುಡಿ ಎಲ್ಲ ಹೆನ್ನ ಗಿಡದು ಎಲೆನ ಯಾವ ಥರ ನಾವು ಒಣಗಿಸಿ ಪುಡಿ ಮಾಡ್ತೀವೋ ಅದೇ ಥರನೇ ಇಂಡಿಗೋ ಗಿಡ ಸಿಗುತ್ತೆ. ಆ ಎಲೆದು ಪುಡಿ ಇದನ್ನು ಬಳಸೋದ್ರಿಂದ ಕೂದಲು ಕಪ್ಪಾಗುತ್ತೆ. ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಇರುತ್ತೆ ಗಿಡ. ಪಿಂಕ್ ಹೂವು ಇರುತ್ತೆ ಮತ್ತು ಗ್ರೀನಿಶ್ ಆಗಿ ಎಲೆ ಇರುತ್ತೆ. ಆ ಗಿಡದು ಎಲೆದು ಪುಡಿ ಇಂಡಿಗೋ ಪುಡಿ ಅಂದರೆ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಹೆನ್ನ ಪುಡಿನ ಬಳಸ್ತಾ ಇದ್ದೀನಿ. ಹೆನ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವ ಹೆನ್ನ ಪುಡಿನ ಕೂಡ ಬಳಸ್ಬೋದು. ಇಂಡಿಗೋ ಪೌಡ್ರ್ ಜಾಸ್ತಿ ತೊಗೊಂಡಿದ್ದೀನಿ. ಹೆನ್ನ ಪುಡಿನ ಕಡಿಮೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಹೆನ್ನ ಪುಡಿ ಹಾಕ್ಕೊಂಡಿದ್ದೀನಿ. 4 ಟೇಬಲ್ ಸ್ಪೂನು ಇಂಡಿಗೋ ಪುಡಿನ ಬಳಸ್ತಾ ಇದ್ದೀನಿ. ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 1 ಗಂಟು ಇರದ ಹಾಗೆ ಮಿಕ್ಸ್ ಮಾಡ್ಕೋಬೇಕು.
ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತುಂಬ ನೀರಾಗಿ ಕಲಿಸ್ಕೋಬಾರ್ದು. ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ಇವಾಗ ಕಲಿಸ್ತಾ ಇದ್ರೇನೆ ಕಾಣ್ತಾ ಇರ್ಬೋದು ಕಲರ್ ಕೂಡ ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ. ಕಪ್ಪು ಕಲರ್ ಬರುತ್ತೆ. ಇದನ್ನ ಕಲಸಿ ಅರ್ಧ ಗಂಟೆ ಇಟ್ಟರೆ ಸಾಕು. ತಕ್ಷಣ ಅಪ್ಲೈ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ತೆಳ್ಳಗಾಯಿತು ಅಂದರೆ ನಾನು ಸ್ವಲ್ಪ ಮತ್ತೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಿರುವ ಹೆನ್ನ ಮತ್ತು ಇಂಡಿಗೋ ಪೌಡ್ರನ್ನ ಅರ್ಧ ಗಂಟೆ ಹಾಗೆ ಇಡಬೇಕು. ಅರ್ಧ ಗಂಟೆ ಬಿಟ್ಟ ಮೇಲೆ ಒಳ್ಳೆ ಒಂದು ಕಲರ್ ಬರುತ್ತೆ. ಕಪ್ಪಾಗುತ್ತೆ, ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ಆದಮೇಲೆ ನಾನು ತೆಗೆದು ತೋರಿಸ್ತೀನಿ ಯಾವ ಥರ ಕಲರು ಚೇಂಜ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಕಪ್ಪಾಗುತ್ತೆ, ಫುಲ್ ಕಪ್ಪಾಗುತ್ತೆ. ಇವಾಗ ಕಬ್ಬಿಣದ ಬಾಣಲಿ ಇದ್ದರೆ ಕಬ್ಬಿಣದ ಬಾಣಲಿಯಲ್ಲೇ ಕಲಸಿಡಿ. ಅವಾಗ ಒಳ್ಳೆ ಒಂದು ಕಲರ್ ಕೊಡುತ್ತೆ ಕೂದಲಿಗೆ. ಕಬ್ಬಿಣದ ಬಾಣಲಿಯಲ್ಲಿ ಮಾಡಿಕೊಂಡ್ರೆ ಕಲರ್ ಅಷ್ಟೇ ಅಲ್ಲ, ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಕೂದಲು ಚೆನ್ನಾಗಿ ಉದ್ದವಾಗಿ ಕಪ್ಪಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ ನಾವು ಕಬ್ಬಿಣದ ಬಾಣಲಿಯಲ್ಲಿ ಮಾಡಿಕೊಂಡ್ರೆ. ಕಬ್ಬಿಣದ ಬಾಣಲಿ ಇಲ್ಲ ಅಂದರೆ ಈ ಥರ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಬಾಣಲಿ ಇದ್ದರೆ ನೀವು ಕಬ್ಬಿಣದ ಬಾಣಲಿಯಲ್ಲಿ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಇವಾಗ ನೋಡಿ ಅರ್ಧ ಗಂಟೆ ಆದಮೇಲೆ ನಾನು ತಲೆಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಕೂದಲು ಬಿಳಿ ಕೂದಲು ಇದೆ, ಆದರೆ ಜಾಸ್ತಿಯಾಗಿ ಕಾಣ್ತಾ ಇಲ್ಲ. ಇದಕ್ಕೆ ನಾವು ಹಾಕೊಳ್ಳೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆಯಾಗಿ ಕಪ್ಪು ಕೂದಲು ಬರಲು ಸಹಾಯ ಮಾಡುತ್ತೆ. ಈ ಕೂದಲಿಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಬಿಳಿ ಕೂದಲು ಬರೋದನ್ನು ಕಡಿಮೆ ಮಾಡುತ್ತೆ. ಈ ಹೇರ್ ಕಲರ್ನ ಬಳಸೋದ್ರಿಂದ ನೀವು ಚಿಕ್ಕವರು ಕೂಡ ಯೂಸ್ ಮಾಡ್ಬೋದು. ಇವಾಗ ನೀಟಾಗಿ ಅಪ್ಲೈ ಮಾಡಿಕೊಂಡು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಕೂಡ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಪ್ಪಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.